ನಮಸ್ಕಾರ ಸ್ನೇಹಿತರೆ. ನಿಮ್ಮ ದೌರ್ಬಲ್ಯಗಳೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುತ್ತಿವೆ ಎಂದು ನೀವು ಭಾವಿಸುತ್ತಿದ್ದೀರಾ? ನನ್ನಿಂದ ಸಾಧ್ಯವಿಲ್ಲ ಎಂಬ ಮನಸ್ಸಿನ ಸಂಕೋಲೆಗಳು ನಿಮ್ಮನ್ನು ಕಟ್ಟಿಹಾಕಿವೆಯೇ? ಹಾಗಿದ್ದರೆ ನೆನಪಿಡಿ, ಕುರುಕ್ಷೇತ್ರದ ಯುದ್ಧ ಗೆದ್ದಿದ್ದು ಕೇವಲ ಬಾಣಗಳಿಂದಲ್ಲ, ಕೃಷ್ಣನ ಈ ಜೀವನ ಪಾಠಗಳಿಂದ. ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶ್ರೀಕೃಷ್ಣನ 15 ರಹಸ್ಯ ಸೂತ್ರಗಳನ್ನು ತಿಳಿಯೋಣ. ಕೊನೆಯವರೆಗೂ ನೋಡಿ. ನಿಮ್ಮೊಳಗಿನ ಅರ್ಜುನನನ್ನು ಜಾಗೃತಗೊಳಿಸಿ. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಅತಿದೊಡ್ಡ ಯುದ್ಧಗಳು ಹೊರಗಿನ ಜಗತ್ತಿಗಿಂತ ಹೆಚ್ಚಾಗಿ ನಮ್ಮ ಒಳಗಿನ ಮನಸ್ಸಿನಲ್ಲೇ ನಡೆಯುತ್ತಿರುತ್ತವೆ. ದೌರ್ಬಲ್ಯದ ಅರಿವು ನಮ್ಮನ್ನು ಕುಗ್ಗಿಸಿದರೆ, ಕೃಷ್ಣನ ಜ್ಞಾನವು ನಮ್ಮನ್ನು ಬೆಳೆಸುತ್ತದೆ. ಇಂದು ನಾವು ಚರ್ಚಿಸಲಿರುವ ಈ 15 ಅಂಶಗಳು ಕೇವಲ ಭಗವದ್ಗೀತೆಯ ಸಾರವಷ್ಟೇ ಅಲ್ಲ, ಇವು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು ಅಸಾಮಾನ್ಯ ಸಾಧಕನನ್ನಾಗಿ ಮಾಡುವ ಮ್ಯಾಜಿಕಲ್ ಫಾರ್ಮ್ಯುಲಾಗಳು. ಈ ವಿಡಿಯೋ ಆರಂಭಕ್ಕೂ ಮುನ್ನ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಮೋಟಿವೇಶನಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಿಮ್ಮ ಜೀವನದ ಗೊಂದಲಗಳನ್ನು ಪರಿಹರಿಸಲು, ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ಶ್ರೀಕೃಷ್ಣನ ಈ 15 ಜೀವನ ಪಾಠಗಳನ್ನು ಒಂದೊಂದಾಗಿ ಅರಿಯೋಣ. 1. ನಿರ್ಬಲತೆಯ ವಾಸ್ತವಿಕತೆ. ಜಗತ್ತಿನಲ್ಲಿ ನಾವು ಯಾರನ್ನೇ ನೋಡಿದರೂ, ಅವರು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಬುದ್ಧಿವಂತರಾಗಿರಲಿ ಅಥವಾ ಎಷ್ಟೇ ಬಲಿಷ್ಠರಾಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಯಾವುದೋ ಒಂದು ಕೊರತೆ ಅಥವಾ ನಿರ್ಬಲತೆ ಇದ್ದೇ ಇರುತ್ತದೆ. ಇದು ಪ್ರಕೃತಿಯ ನಿಯಮ. ಪರಿಪೂರ್ಣತೆ ಎಂಬುದು ಮನುಷ್ಯ ಸಹಜ ಗುಣವಲ್ಲ. ಶ್ರೀಕೃಷ್ಣನು ವಿವರಿಸುವಂತೆ, ಒಬ್ಬ ವ್ಯಕ್ತಿಗೆ ತುಂಬಾ ವೇಗವಾಗಿ ಓಡಲು ಸಾಧ್ಯವಾಗದಿರಬಹುದು, ಇನ್ನೊಬ್ಬನಿಗೆ ಭಾರವಾದ ವಸ್ತುಗಳನ್ನು ಎತ್ತಲು ದೈಹಿಕ ಶಕ್ತಿ ಸಾಲದಿರಬಹುದು. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ, ಒಬ್ಬನಿಗೆ ಗಣಿತ ಸುಲಭವಾಗಿ ಅರ್ಥವಾಗಬಹುದು, ಆದರೆ ಭಾಷೆ ಕಷ್ಟವಾಗಬಹುದು. ಮಗೊಬ್ಬನಿಗೆ ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರಬಹುದು. ನಾವಂದುಕೊಳ್ಳುತ್ತೇವೆ, ನನಗೆ ಈ ವಿಷಯ ಬರಲ್ಲ ಎನ್ನುವುದು ಸೋಲು ಎಂದು. ಆದರೆ ವಾಸ್ತವದಲ್ಲಿ ನಮ್ಮಲ್ಲಿ ಒಂದು ನಿರ್ಬಲತೆ ಇದೆ ಎಂದು ಒಪ್ಪಿಕೊಳ್ಳುವುದು ಸೋಲಲ್ಲ, ಬದಲಾಗಿ ಅದು ಸತ್ಯದ ದರ್ಶನ. ಈ ವಾಸ್ತವವನ್ನು ನಾವು ಎಷ್ಟು ಬೇಗ ಒಪ್ಪಿಕೊಳ್ಳುತ್ತೇವೆಯೋ ಅಷ್ಟು ಬೇಗ ಆ ಸಮಸ್ಯೆಗೆ ಪರಿಹಾರ ಹುಡುಕಲು ಸಾಧ್ಯವಾಗುತ್ತದೆ. ಅತಿ ಹೆಚ್ಚು ದುಃಖ ಉಂಟಾಗುವುದು ನಮ್ಮ ನಿರ್ಬಲತೆಯನ್ನು ಇನ್ನೊಬ್ಬರ ಸಬಲತೆಯೊಂದಿಗೆ ಹೋಲಿಸಿಕೊಂಡಾಗ. ಅವನು ಅಷ್ಟು ಚೆನ್ನಾಗಿ ಓದುತ್ತಾನೆ, ನಾನು ಯಾಕೆ ಹೀಗೆ ಎಂಬ ಪ್ರಶ್ನೆ ನಮ್ಮನ್ನು ಕುಗ್ಗಿಸುತ್ತದೆ. ಆದರೆ ಕೃಷ್ಣ ಹೇಳುವುದೇನೆಂದರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಲಿಮಿಟ್ ಇರುತ್ತದೆ. ಆ ಮಿತಿಯನ್ನು ಗುರುತಿಸುವುದು ದೌರ್ಬಲ್ಯವಲ್ಲ, ಅದು ಪ್ರಬುದ್ಧತೆ. ಈ ನಿರ್ಬಲತೆಯನ್ನೇ ಜೀವನದ ಕೇಂದ್ರಬಿಂದುವಾಗಿ ಮಾಡಿಕೊಳ್ಳಬಾರದು. ನಮಗೆ ಒಂದು ವಿಷಯ ಬರುವುದಿಲ್ಲ ಎಂದ ಮಾತ್ರಕ್ಕೆ ಜೀವನವೇ ಮುಗಿಯಿತು ಎಂದಲ್ಲ. ನಮ್ಮಲ್ಲಿರುವ ನೂರಾರು ಸಾಮರ್ಥ್ಯಗಳ ನಡುವೆ ಈ ಒಂದು ನಿರ್ಬಲತೆ ಅತ್ಯಂತ ಚಿಕ್ಕದು. ಅದನ್ನು ಚಿಕ್ಕದಾಗಿಯೇ ನೋಡಬೇಕು. ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಅಳುವುದನ್ನು ನಿಲ್ಲಿಸಿ. ನಿಮ್ಮಲ್ಲಿರುವ ಕೊರತೆಯನ್ನು ಗುರುತಿಸಿ, ಅದನ್ನು ವಾಸ್ತವ ಎಂದು ಒಪ್ಪಿಕೊಳ್ಳಿ. ಯಾಕೆಂದರೆ ಒಡೆದ ಮಡಕೆಯೂ ಸಹ ಗಿಡಕ್ಕೆ ನೀರು ಉಣಿಸಲು ಬಳಕೆಯಾಗುತ್ತದೆ. ನಿಮ್ಮ ನಿರ್ಬಲತೆಯೇ ನಿಮ್ಮನ್ನು ವಿಶಿಷ್ಟವಾಗಿ ರೂಪಿಸುತ್ತದೆ. 2. ಮನಸ್ಸಿನ ಮಿತಿಗಳು. ನಿರ್ಬಲತೆ ಎಂಬುದು ನಮ್ಮ ಶರೀರಕ್ಕೆ ಅಥವಾ ಸಂದರ್ಭಗಳಿಗೆ ಸಂಬಂಧಿಸಿದಾಗಿರಬಹುದು, ಆದರೆ ಅದನ್ನು ನನ್ನ ಜೀವನದ ಅಂತಿಮ ಗಡಿ ಎಂದು ನಿರ್ಧರಿಸುವುದು ನಮ್ಮ ಮನಸ್ಸು. ನಾವು ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲೆವು ಎಂಬುದನ್ನು ನಮ್ಮ ದೇಹ ನಿರ್ಧರಿಸುವುದಿಲ್ಲ, ಬದಲಾಗಿ ನಮ್ಮ ಮನಸ್ಸು ನಿರ್ಧರಿಸುತ್ತದೆ. ಶ್ರೀಕೃಷ್ಣನು ಹೇಳುವಂತೆ, ನಿರ್ಬಲತೆ ಎನ್ನುವುದು ಮನುಷ್ಯನಿಗೆ ಜನ್ಮದಿಂದ ಬರಬಹುದು ಅಥವಾ ಯಾವುದೋ ಆಕಸ್ಮಿಕ ಸಂದರ್ಭಗಳಿಂದ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಗೆ ಒಂದು ವಿಷಯ ಅರ್ಥವಾಗದಿರುವುದು ಅವನ ನಿರ್ಬಲತೆ. ಆದರೆ ನನಗೆಂದಿಗೂ ಈ ವಿಷಯ ಅರ್ಥವಾಗುವುದಿಲ್ಲ, ನಾನು ಇದರಲ್ಲಿ ದಡ್ಡ ಎಂದು ತೀರ್ಮಾನ ಮಾಡಿಕೊಳ್ಳುವುದು ಆತ ತನ್ನ ಮನಸ್ಸಿಗೆ ಹಾಕಿಕೊಂಡ ಮರ್ಯಾದೆ ಅಥವಾ ಬೇಲಿ. ನಮ್ಮ ಮನಸ್ಸು ಅತ್ಯಂತ ಪ್ರಭಾವಶಾಲಿಯಾದದ್ದು. ನಾವು ನನ್ನಿಂದ ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಕ್ಷಣ ನಮ್ಮ ಬುದ್ಧಿಯು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆ ಮಿತಿ ನಮ್ಮನ್ನು ಸೆರೆಮನೆಯಂತೆ ಬಂಧಿಸುತ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಸೋಲುವುದು ಅವರ ಅಸಮರ್ಥತೆಯಿಂದಲ್ಲ, ಬದಲಾಗಿ ನಾನು ಸೋಲುತ್ತೇನೆ ಎಂದು ಅವರ ಮನಸ್ಸು ಹಾಕಿಕೊಂಡ ಮಿತಿಯಿಂದ. ಈ ಮಿತಿಗಳು ವಾಸ್ತವದಲ್ಲಿ ಇರುವುದಿಲ್ಲ, ಅವು ನಮ್ಮ ಕಲ್ಪನೆಗಳ ಮಾತ್ರ. ಒಬ್ಬ ಕ್ರೀಡಾಪಟುವು ತನ್ನ ಕಾಲಿಗೆ ಪೆಟ್ಟಾದಾಗ ಓಡಲು ಸಾಧ್ಯವಾಗದಿರುವುದು ದೈಹಿಕ ನಿರ್ಬಲತೆ. ಆದರೆ ಆ ಪೆಟ್ಟಿನಿಂದಾಗಿ ನಾನು ಇನ್ಮುಂದೆ ಓಡಲೇಬಾರದು ಎಂದು ಕುಳಿತುಕೊಳ್ಳುವುದು ಮನಸ್ಸಿನ ಮಿತಿ. ಸಮಾಜವು ಅಥವಾ ನಮ್ಮ ಹಳೆಯ ಸೋಲುಗಳು ನಮ್ಮ ಸುತ್ತ ಇಂತಹ ಅತೃಪ್ತಿಯ ಬೇಲೆಗಳನ್ನು ನಿರ್ಮಿಸಿರುತ್ತವೆ. ಜೀವನದಲ್ಲಿ ಮಹಾನ್ ಸಾಧನ ಮಾಡಿದವರೆಲ್ಲರೂ ದೌರ್ಬಲ್ಯಗಳಿಲ್ಲದವರಲ್ಲ, ಅವರು ತಮ್ಮ ಮನಸ್ಸು ಸೃಷ್ಟಿಸಿದ ಮಿತಿಗಳನ್ನು ಒಡೆದು ಹಾಕಿದವರು. ಮನಸ್ಸಿನ ಈ ಮಿತಿಗಳನ್ನು ಕಿತ್ತೆಸೆಯದಾಗ ಮಾತ್ರ ನಮ್ಮೊಳಗಿನ ಅನಂತ ಶಕ್ತಿ ಹೊರಹೊಮ್ಮಲು ಸಾಧ್ಯ. ನಿಮ್ಮ ಶರೀರಕ್ಕೆ ಮಿತಿ ಇರಬಹುದು, ಆದರೆ ನಿಮ್ಮ ಆತ್ಮಕ್ಕೆ ಅಲ್ಲ. ನಿಮ್ಮ ಮನಸ್ಸು ಯಾವುದನ್ನು ಮಿತಿ ಎಂದು ಕರೆಯುತ್ತದೋ ಅದು ಕೇವಲ ಒಂದು ಭ್ರಮೆ ಮಾತ್ರ. ಆ ಬೇಲಿಯನ್ನು ದಾಟಿ ನೋಡಿ, ಅಲ್ಲಿ ಒಂದು ವಿಶಾಲವಾದ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ನಿಮ್ಮ ಮನಸ್ಸಿನ ಕೈದಿಯಾಗಬೇಡಿ, ಅದರ ಮಾಲೀಕರಾಗಿ.
3. ಪುರುಷಾರ್ಥ ಮತ್ತು ಶ್ರಮ. ನಿರ್ಬಲತೆಯನ್ನು ಗುರುತಿಸುವುದು ಮೊದಲ ಹೆಜ್ಜೆಯಾದರೆ ಅದನ್ನು ಸೋಲಿಸಲಿರುವ ಏಕೈಕ ಆಯುಧವೇ ಪುರುಷಾರ್ಥ. ಪುರುಷಾರ್ಥ ಎಂದರೆ ಕೇವಲ ಕೆಲಸ ಮಾಡುವುದಲ್ಲ, ಅದು ನಮ್ಮ ಮಿತಿಗಳನ್ನು ಮೀರಿ ಬೆಳೆಯಲು ನಾವು ನಡೆಸುವ ಜವಾಬ್ದಾರಿಯುತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ. ಶ್ರೀಕೃಷ್ಣನು ವಿವರಿಸುವಂತೆ ನಿರ್ಬಲತೆ ಎಲ್ಲರಿಗೂ ಇರುತ್ತದೆ, ಆದರೆ ಜಗತ್ತು ನೆನಪಿಟ್ಟುಕೊಳ್ಳುವುದು ನಿರ್ಬಲತೆ ಇದ್ದವರಲ್ಲ, ಆ ನಿರ್ಬಲತೆಯನ್ನು ತಮ್ಮ ಶ್ರಮದಿಂದ ಸೋಲಿಸಿದವರನ್ನು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಸಾಧಕನಿಗೂ ಇರುವ ವ್ಯತ್ಯಾಸವೇ ಪುರುಷಾರ್ಥ. ಅನೇಕರು ಎಲ್ಲವೂ ಹಣೆಬರಹದಂತೆ ನಡೆಯುತ್ತದೆ ಎಂದು ಕೈಕಟ್ಟಿ ಕುಳಿತುಕೊಳ್ಳುತ್ತಾರೆ, ಆದರೆ ಶ್ರೀಕೃಷ್ಣನ ಬೋಧನೆ ಪ್ರಕಾರ ಹಣೆಬರಹವನ್ನು ಬದಲಾಯಿಸುವ ಶಕ್ತಿ ಇರುವುದು ನಮ್ಮ ಶ್ರಮಕ್ಕೆ ಮಾತ್ರ. ನಾವು ಮಾಡುವ ಪ್ರಯತ್ನವೇ ನಮ್ಮ ಮುಂದಿನ ಅದೃಷ್ಟವನ್ನು ನಿರ್ಧರಿಸುತ್ತದೆ. ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆ ಚೆನ್ನಾಗಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರೆ ಸಾಲದು, ಅದಕ್ಕೆ ಬೇಕಾದ ಪುರುಷಾರ್ಥವನ್ನು ಹಾಕಬೇಕು. ಶ್ರಮ ಎನ್ನುವುದು ಕೇವಲ ದೈಹಿಕ ಬಳಲಿಕೆಯಲ್ಲ, ಅದು ಒಂದು ತಪಸ್ಸು. ನೀವು ಒಂದು ಗಣಿತದ ಲೆಕ್ಕ ಬಿಡಿಸಲು 10 ಬಾರಿ ಪ್ರಯತ್ನಿಸಿದರೆ ಆ 10 ಬಾರಿಯ ಶ್ರಮವೂ ವ್ಯರ್ಥವಾಗುವುದಿಲ್ಲ, ಅದು ನಿಮ್ಮ ಬುದ್ಧಿಯನ್ನು ಹರಿತಗೊಳಿಸುತ್ತದೆ. ಸೋಲು ಉಂಟಾದಾಗ ಕುಗ್ಗದೆ ಮತ್ತೆ ಶ್ರಮ ವಹಿಸುವುದೇ ನಿಜವಾದ ಪುರುಷಾರ್ಥ. ಈ ಜಗತ್ತಿನಲ್ಲಿ ಯಾವುದೂ ಸುಲಭವಾಗಿ ಸಿಗುವುದಿಲ್ಲ. ಜ್ಞಾನವಾಗಲಿ ಅಥವಾ ಯಶಸ್ಸಾಗಲಿ ಅದು ಬೆವರಿನ ಹಣಿಗಳಿಗೆ ಸಿಗುವ ಪ್ರತಿಫಲ. ಯಾರು ತಮ್ಮ ದೌರ್ಬಲ್ಯವನ್ನು ನೆಪವಾಗಿ ಬಳಸಿಕೊಳ್ಳದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಶ್ರಮಿಸುತ್ತಾರೋ ಅವರ ಮುಂದೆ ದೌರ್ಬಲ್ಯವೂ ಸಹ ಮಂಡಿಯೂರಿಸುತ್ತದೆ. ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ, ಶ್ರಮಪಡುವುದನ್ನು ಆರಂಭಿಸಿ. ನಿಮ್ಮ ಕೈಯಲ್ಲಿರುವ ರೇಖೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಬದಲಾಗಿ ಆ ಕೈಗಳು ಮಾಡುವ ಪುರುಷಾರ್ಥ ನಿಮ್ಮ ಭವಿಷ್ಯವನ್ನು ಬರೆಯುತ್ತದೆ. ನೆನಪಿಡಿ, ಬೆವರಿನ ಹಣಿಗಳಿಂದ ಬರೆಯಲ್ಪಟ್ಟ ಇತಿಹಾಸ ಎಂದಿಗೂ ಅಳಿಸಿ ಹೋಗುವುದಿಲ್ಲ. 4. ಧೈರ್ಯ ಮತ್ತು ಸಾಹಸ. ಕೇವಲ ಶ್ರಮಪಡುವ ಇಚ್ಛೆ ಇದ್ದರೆ ಸಾಲದು, ಆ ಶ್ರಮದ ಹಾದಿಯಲ್ಲಿ ಎದುರಾಗುವ ಕಲ್ಲು ಮುಳ್ಳುಗಳನ್ನು ಕಂಡು ಅಂಜದ ಧೈರ್ಯ ಇರಬೇಕು. ಜೀವನದಲ್ಲಿ ಬದಲಾವಣೆ ತರಲು ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ, ಅದಕ್ಕೆ ಅಪ್ರತಿಮ ಸಾಹಸ ಪ್ರವೃತ್ತಿಯೂ ಬೇಕು. ಶ್ರೀಕೃಷ್ಣನು ವಿವರಿಸುವಂತೆ ಮನುಷ್ಯನು ತನ್ನ ನಿರ್ಬಲತೆಯನ್ನು ದಾಟಬೇಕಾದರೆ ಅವನ ಹೃದಯದಲ್ಲಿ ಸಾಹಸ ಮಾಡುವ ಹಂಬಲ ಇರಬೇಕು. ನಾನು ಇದನ್ನು ಮಾಡಿಯೇ ತೀರುತ್ತೇನೆ ಎಂಬ ಅಚಲವಾದ ಧೈರ್ಯವು ಅರ್ಧ ವಿಜಯಕ್ಕೆ ಸಮಾನ. ಯಾರು ಭಯಪಡುತ್ತಾರೋ ಅವರಿಗೆ ದಾರಿಗಳು ಮುಚ್ಚಿಕೊಳ್ಳುತ್ತವೆ, ಯಾರು ಸಾಹಸ ಮಾಡುತ್ತಾರೋ ಅವರಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತವೆ. ಅಜ್ಞಾನಕ್ಕಿಂತಲೂ ದೊಡ್ಡ ಶತ್ರು ಅದು ಭಯ. ಪರೀಕ್ಷೆಯ ಭಯ, ಸೋಲಿನ ಭಯ ಅಥವಾ ಸಮಾಜ ಏನೆಂದುಕೊಳ್ಳುತ್ತದೋ ಎಂಬ ಭಯ, ಇದು ಮನುಷ್ಯನ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ. ಒಬ್ಬ ವಿದ್ಯಾರ್ಥಿ ಎಷ್ಟೇ ಓದಿದ್ದರೂ ಪರೀಕ್ಷಾ ಕೊಠಡಿಯಲ್ಲಿ ಧೈರ್ಯ ಕಳೆದುಕೊಂಡರೆ ಅವನ ಜ್ಞಾನವೂ ಅವನಿಗೆ ಸಹಾಯ ಮಾಡುವುದಿಲ್ಲ. ಸುರಕ್ಷಿತವಾಗಿರಲು ಬಯಸುವವನು ದಡದಲ್ಲೇ ಕುಳಿತಿರುತ್ತಾನೆ, ಆದರೆ ಮುತ್ತುಗಳನ್ನು ಪಡೆಯಬೇಕಾದರೆ ಸಮುದ್ರದ ಆಳಕ್ಕೆ ಇಳಿಯುವ ಸಾಹಸ ಮಾಡಲೇಬೇಕು. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಸುವ ಹಠವೇ ಸಾಹಸ. ಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ನೀಡಿದ ಮೊದಲ ಸಂದೇಶವೂ ಇದೇ ಆಗಿತ್ತು. ಕ್ಲೈಂಬ್ಯಂ ಮಾಸ್ಮಗಮಃ ಪಾರ್ಥ. ಓ ಪಾರ್ಥ, ಹೇಳಿತನಕ್ಕೆ ಶರಣಾಗಬೇಡಿ. ಧೈರ್ಯ ಎಂದರೆ ಕೇವಲ ಯುದ್ಧ ಮಾಡುವುದಲ್ಲ, ಅಧರ್ಮದ ವಿರುದ್ಧ ನಿಲ್ಲುವುದು, ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಸೋತಾಗ ಮತ್ತೆ ಎದ್ದು ನಿಲ್ಲುವುದೂ ಕೂಡ ದೊಡ್ಡ ಸಾಹಸವೇ. ನಿಮ್ಮ ನಿರ್ಬಲತೆಯನ್ನು ಮೆಟ್ಟಿ ನಿಲ್ಲುವ ಹಾದಿಯಲ್ಲಿ ಸಾವಿರಾರು ಜನರು ನಿಮ್ಮನ್ನು ಹೀಯಾಳಬಹುದು, ಆಗ ಅವರೆಲ್ಲರನ್ನೂ ಎದುರಿಸಿ ನಿಲ್ಲುವ ಆಂತರಿಕ ಬಲವೇ ಧೈರ್ಯ. ಭಯವು ನಿಮ್ಮನ್ನು ಸಾಯುವ ಮುನ್ನವೇ ಕೊಲ್ಲುತ್ತದೆ, ಆದರೆ ಧೈರ್ಯವು ನಿಮ್ಮನ್ನು ಸತ್ತ ಮೇಲೂ ಅಮರರನ್ನಾಗಿ ಮಾಡುತ್ತದೆ. ಸೋಲಿಗೆ ಹೆದರಿ ಹಿಂದೆ ಸರಿಯಬೇಡಿ, ನಿಮ್ಮೊಳಗಿನ ಸಾಹಸವನ್ನು ಜಾಗೃತಗೊಳಿಸಿ. ನೆನಪಿಡಿ, ಸಮುದ್ರದ ಅಲೆಗಳು ಶಾಂತವಾಗಿದ್ದರೆ ನಾವಿಕನು ಎಂದಿಗೂ ಸಮರ್ಥನಾಗಲಾರ. ಸಂಘರ್ಷವೇ ನಿಮ್ಮನ್ನು ಧೀರರನ್ನಾಗಿ ರೂಪಿಸುತ್ತದೆ. 5. ಭವಿಷ್ಯ ಎಂಬ ಸಂಘರ್ಷ. ಮನುಷ್ಯನ ಇಂದಿನ ಅಶಾಂತಿಗೆ ಅತಿದೊಡ್ಡ ಕಾರಣವೆಂದರೆ ಅದು ಭವಿಷ್ಯ. ನಾವು ಇಂದು ಬದುಕುವುದಕ್ಕಿಂತ ಹೆಚ್ಚಾಗಿ ನಾಳೆಯ ಬಗ್ಗೆ ಚಿಂತಿಸುವುದರಲ್ಲೇ ನಮ್ಮ ಶಕ್ತಿಯನ್ನು ವ್ಯಯಿಸುತ್ತೇವೆ. ಶ್ರೀಕೃಷ್ಣನ ಪ್ರಕಾರ ಭವಿಷ್ಯ ಎನ್ನುವುದು ಒಂದು ನಿರಂತರ ಸಂಘರ್ಷದ ಕಲ್ಪನೆ. ಭವಿಷ್ಯದ ಬಗ್ಗೆ ನಮಗೆ ಯಾವಾಗಲೂ ದೊಡ್ಡ ಮಟ್ಟದ ನಿರೀಕ್ಷೆಗಳು ಮತ್ತು ಇಚ್ಛೆಗಳಿರುತ್ತವೆ. ನಮ್ಮ ಇಂದಿನ ಇಚ್ಛೆಗಳು ಈಡೇರದಿದ್ದಾಗ ಮನಸ್ಸು ತಕ್ಷಣವೇ ಭವಿಷ್ಯದತ್ತ ಓಡುತ್ತದೆ. ಇಂದು ಆಗದಿದ್ದುದು ನಾಳೆ ಆಗಬಹುದು ಎಂಬ ಕಲ್ಪನೆಯಲ್ಲಿ ನಾವು ಯೋಜನೆಗಳನ್ನು ರೂಪಿಸುತ್ತೇವೆ. ಆದರೆ ವಾಸ್ತವ ಮತ್ತು ನಮ್ಮ ಕಲ್ಪನೆಯ ನಡುವೆ ಯಾವಾಗಲೂ ಒಂದು ಸಂಘರ್ಷ ಇದ್ದೇ ಇರುತ್ತದೆ. ಭವಿಷ್ಯವು ಅನಿಶ್ಚಿತವಾಗಿರುವುದರಿಂದಲೇ ಅದು ನಮಗೆ ಭಯವನ್ನುಂಟು ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ನನಗೆ ಕೆಲಸ ಸಿಗುತ್ತದೆಯೇ, ನಾನು ಪರೀಕ್ಷೆಯಲ್ಲಿ ಪಾಸಾಗುತ್ತೇನೆಯೇ ಎಂಬ ಆತಂಕಗಳು ಕಾಡುತ್ತವೆ. ಈ ಆತಂಕಗಳು ಸಂಘರ್ಷದ ರೂಪ ಪಡೆದು ನಮ್ಮ ಇಂದಿನ ಏಕಾಗ್ರತೆಯನ್ನು ಹಾಳು ಮಾಡುತ್ತವೆ. ನಾವು ಭವಿಷ್ಯಕ್ಕಾಗಿ ಹಾಕುವ ಯೋಜನೆಗಳು ಹೆಚ್ಚಾಗಿ ನಮ್ಮ ಹಳೆಯ ಸೋಲುಗಳ ಭಯದಿಂದ ಅಥವಾ ಹೊಸ ಲಾಭದ ಹಂಬಲದಿಂದ ಕೂಡಿರುತ್ತವೆ. ಶ್ರೀಕೃಷ್ಣ ಹೇಳುವಂತೆ,
ಮನುಷ್ಯನು ಕೇವಲ ಕಲ್ಪನೆಯಲ್ಲಿ ಭವಿಷ್ಯವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾನೆ, ಆದರೆ ನಿಜವಾದ ಭವಿಷ್ಯವು ನಮ್ಮ ಇಂದಿನ ಕರ್ಮದ ಮೇಲೆ ನಿರ್ಧಾರವಾಗುತ್ತದೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವುದು ಸಂಘರ್ಷವನ್ನು ತರುತ್ತದೆ. ನಾವು ಭವಿಷ್ಯವನ್ನು ನೋಡಲು ಸಾಧ್ಯವಿಲ್ಲ, ಹಾಗಾಗಿ ಅದರ ಬಗ್ಗೆ ಅತಿಯಾದ ಮಮಕಾರ ಅಥವಾ ಭಯ ಇಟ್ಟುಕೊಳ್ಳುವುದು ವ್ಯರ್ಥ. ನಾವು ಮಾಡಬೇಕಾದದ್ದು ಕೇವಲ ಸಿದ್ಧತೆ ಮಾತ್ರ, ಫಲದ ಬಗ್ಗೆ ಚಿಂತೆಯಲ್ಲ. ಭವಿಷ್ಯವು ಕೇವಲ ಸಂಘರ್ಷಗಳ ಗೂಡು. ನೀವು ನಾಳೆಯ ಬಗ್ಗೆ ಎಷ್ಟು ಹೆಚ್ಚು ಯೋಚಿಸುತ್ತೀರೋ ಅಷ್ಟು ಹೆಚ್ಚು ಆತಂಕಕ್ಕೆ ಒಳಗಾಗುತ್ತೀರಿ. ಭವಿಷ್ಯವನ್ನು ಗೆಲ್ಲಬೇಕೆಂದರೆ ಮೊದಲು ನಾಳೆಯ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಇಂದಿನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಏಕೆಂದರೆ ಇಂದಿನ ಸುಂದರವಾದ ಕೆಲಸವೇ ನಾಳೆಯ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ. 6. ವರ್ತಮಾನದ ಶಕ್ತಿ. ಜೀವನ ಎನ್ನುವುದು ಕೇವಲ ಉಸಿರಾಟವಲ್ಲ, ಅದು ಪ್ರತಿಯೊಂದು ಕ್ಷಣವನ್ನು ಅನುಭವಿಸುವುದು. ಶ್ರೀಕೃಷ್ಣನ ಅತ್ಯಂತ ಪ್ರಮುಖವಾದ ಬೋಧನೆಗಳಲ್ಲಿ ಒಂದೆಂದರೆ ಅದು ವರ್ತಮಾನದ ಬದುಕು. ನಾವು ಇರುವುದು ಈ ಕ್ಷಣದಲ್ಲಿ ಮಾತ್ರ ಎಂಬ ಸತ್ಯವನ್ನು ಅರಿತವನೇ ನಿಜವಾದ ಜ್ಞಾನಿ. ಶ್ರೀಕೃಷ್ಣನು ವಿವರಿಸುವಂತೆ ಜೀವನವು ಕಳೆದ ಹೋದ ಗತಕಾಲದಲ್ಲೂ ಇಲ್ಲ ಅಥವಾ ಇನ್ನೂ ಬರದ ಭವಿಷ್ಯದಲ್ಲೂ ಇಲ್ಲ. ಜೀವನ ಎನ್ನುವುದು ಕೇವಲ ಪ್ರಸ್ತುತ ಕ್ಷಣದ ಅನುಭವದ ಹೆಸರು. ಈ ಕ್ಷಣದಲ್ಲಿ ನಾವು ಏನಾಗಿದ್ದೇವೋ ಅದುವೇ ವಾಸ್ತವ. ನಾವು ಊಟ ಮಾಡುವಾಗ, ಓದುವಾಗ ಅಥವಾ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಬೇರೆಲ್ಲೋ ಇದ್ದರೆ ಆ ಕಾರ್ಯದ ಸಂಪೂರ್ಣ ಲಾಭ ಅಥವಾ ಆನಂದ ನಮಗೆ ಸಿಗುವುದಿಲ್ಲ. ಒಬ್ಬ ವಿದ್ಯಾರ್ಥಿ ಓದುತ್ತಿರುವಾಗ ಅವನ ಮನಸ್ಸು ನಾಳೆಯ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಯೋಚಿಸುತ್ತಿದ್ದರೆ ಅವನು ಈ ಕ್ಷಣದ ಕಲಿಕೆಯ ಅಮೂಲ್ಯ ಅನುಭವವನ್ನು ಕಳೆದುಕೊಳ್ಳುತ್ತಾನೆ. ವರ್ತಮಾನದಲ್ಲಿ ಬದುಕುವುದರಿಂದ ನಮ್ಮ ಏಕಾಗ್ರತೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಮನಸ್ಸು ಚದುರಿ ಹೋಗದಿದ್ದಾಗ ಅತ್ಯಂತ ಕಷ್ಟದ ಕೆಲಸವು ಸುಲಭವಾಗಿ ಕಾಣುತ್ತದೆ. ವರ್ತಮಾನದ ಮೇಲೆ ಹಿಡಿತ ಹೊಂದಿರುವವನು ಇಡೀ ಜಗತ್ತನ್ನು ಗೆಲ್ಲಬಲ್ಲ ಶಕ್ತಿಯನ್ನು ಪಡೆಯುತ್ತಾನೆ. ನಮ್ಮ ಮನಸ್ಸು ಒಂದು ಮಂಗನಂತೆ, ಅದು ಸದಾಕಾಲದ ಹಿಂದೆ ಮುಂದೆ ಜಿಗಿಯುತ್ತಿರುತ್ತದೆ. ಅದನ್ನು ಹಿಡಿದು ಪ್ರಸ್ತುತ ಕ್ಷಣಕ್ಕೆ ತರುವುದು ಒಂದು ದೊಡ್ಡ ಸಾಧನೆ. ನೀವು ಇಂದು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡಿದರೆ ಅದೇ ನಿಮ್ಮನ್ನು ಶ್ರೇಷ್ಠತೆಯತ್ತ ಕೊಂಡೊಯ್ಯುತ್ತದೆ. ಕಳೆದುಹೋದ ಸಮಯ ಒಂದು ಮುರಿದ ಕನ್ನಡಿ, ಅದನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ಬರಲಿರುವ ಸಮಯ ಒಂದು ಮುಚ್ಚಿದ ಪುಸ್ತಕ, ಅದನ್ನು ಈಗಲೇ ಓದಲು ಸಾಧ್ಯವಿಲ್ಲ. ನಿಮ್ಮ ಕೈಯಲ್ಲಿರುವುದು ಕೇವಲ ಈ ಕ್ಷಣ ಎಂಬ ತೆರೆದ ಪುಟ ಮಾತ್ರ. ಇಲ್ಲಿ ನೀವು ಏನು ಬರೆಯುತ್ತೀರೋ ಅದೇ ನಿಮ್ಮ ಜೀವನದ ಕಥೆಯಾಗುತ್ತದೆ. ಹಾಗಾಗಿ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕಿ. 7. ಸಮಯದ ನಿರ್ವಹಣೆ. ಸಮಯವು ಈ ಜಗತ್ತಿನ ಅತ್ಯಂತ ಬೆಲೆಬಾಳುವ ಮತ್ತು ಪುನಃ ಪಡೆಯಲಾಗದ ಸಂಪತ್ತು. ಶ್ರೀಕೃಷ್ಣನ ಪ್ರಕಾರ ಸಮಯದ ನಿರ್ವಹಣೆ ಎಂದರೆ ಕೇವಲ ವೇಳಾಪಟ್ಟಿ ಹಾಕುವುದಲ್ಲ, ಅದು ನಮ್ಮ ಮನಸ್ಸು ಸಮಯವನ್ನು ಹೇಗೆ ಬಳಸುತ್ತಿದೆ ಎಂಬುದರ ಜಾಗೃತಿ. ನಾವು ನಮ್ಮ ಅಮೂಲ್ಯ ಸಮಯವನ್ನು ಹೆಚ್ಚಾಗಿ 2 ಅತಿರೇಕಗಳಲ್ಲಿ ಕಳೆಯುತ್ತೇವೆ. ಒಂದು, ಹಳೆಯ ಗಾಯಗಳನ್ನು ಮೆಲುಕು ಹಾಕುತ್ತಾ ಅಂದು ಹಾಗೆ ಆಗಬಾರದಿತ್ತು ಎಂದು ಗತಕಾಲದ ನೆನಪುಗಳಲ್ಲಿ ಬಂಧಿಯಾಗುವುದು. 2, ಇನ್ನೂ ಅಸ್ತಿತ್ವಕ್ಕೆ ಬರದ ಭವಿಷ್ಯದ ಯೋಜನೆಗಳನ್ನು ಹಾಕುತ್ತಾ ಕಲ್ಪನಾ ಲೋಕದಲ್ಲಿ ವಿಹರಿಸುವುದು. ಈ 2 ಸ್ಥಿತಿಗಳಲ್ಲಿ ನಾವು ನಮ್ಮ ಪ್ರಸ್ತುತ ಸಮಯವನ್ನು ಕೊಲೆ ಮಾಡುತ್ತಿದ್ದೇವೆ. ಅನೇಕ ವಿದ್ಯಾರ್ಥಿಗಳು ಹಿಂದಿನ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು ಅಥವಾ ಯಾರೋ ಅವಮಾನ ಮಾಡಿದರು ಎಂಬ ನೋವಿನಲ್ಲೇ ತಿಂಗಳುಗಟ್ಟಲೆ ಕಳೆಯುತ್ತಾರೆ. ನೆನಪಿಡಿ, ಭೂತಕಾಲವು ನಮಗೆ ಪಾಠ ಕಲಿಸಬೇಕೇ ಹೊರತು ನಮ್ಮನ್ನು ಶಿಕ್ಷಿಸಬಾರದು. ಹಳೆಯದನ್ನು ಅಂಟಿಕೊಂಡಿರುವ ಪ್ರತಿಕ್ಷಣವು ನೀವು ಹೊಸದನ್ನು ನಿರ್ಮಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಶ್ರೀಕೃಷ್ಣನು ನಮಗೆ ಕಲಿಸುವುದೇನೆಂದರೆ ಸಮಯವನ್ನು ಖರ್ಚು ಮಾಡುವುದರ ಬದಲು ಹೂಡಿಕೆ ಮಾಡಬೇಕು. ನೀವು ಕಲಿಕೆಗಾಗಿ ಅಥವಾ ಆತ್ಮೋದ್ಧಾರಕ್ಕಾಗಿ ಕಳೆಯುವ ಪ್ರತಿಕ್ಷಣವು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀಡುತ್ತದೆ. ಸಮಯವನ್ನು ವ್ಯರ್ಥ ಮಾಡುವುದೆಂದರೆ ನಮ್ಮ ಜೀವನದ ಒಂದು ಭಾಗವನ್ನೇ ಕಳೆದುಕೊಂಡಂತೆ. ಸಮಯದ ನಿರ್ವಹಣೆಗೆ ಶಿಸ್ತು ಅತಿ ಅಗತ್ಯ. ಯಾವ ಕೆಲಸವನ್ನು ಯಾವ ಸಮಯದಲ್ಲಿ ಮಾಡಬೇಕೋ ಅದನ್ನು ಅದೇ ಸಮಯದಲ್ಲಿ ಮಾಡುವುದೇ ಕಾಲದ ಗೌರವ. ಕಾಲವನ್ನು ಗೌರವಿಸುವವನು ಕಾಲವು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಸಮಯವು ಯಾರಿಗಾಗಲೂ ಕಾಯುವುದಿಲ್ಲ, ಅದು ಒಂದು ಹರಿಯುವ ನದಿಯಂತೆ. ನೀವು ಒಂದೇ ನೀರನ್ನು 2 ಬಾರಿ ಮುಟ್ಟಲು ಸಾಧ್ಯವಿಲ್ಲ. ಕಳೆದ ಕ್ಷಣ ಮತ್ತೆ ಬರುವುದಿಲ್ಲ. ಹಾಗಾಗಿ ನಿಮ್ಮ ಸಮಯವನ್ನು ಹಳೆಯ ಕಹಿ ನೆನಪುಗಳಿಗಾಗಲಿ ಅಥವಾ ವ್ಯರ್ಥ ಚಿಂತೆಗಳಿಗಾಗಲಿ ಬಲಿ ಕೊಡಬೇಡಿ. ಪ್ರತಿ ಸೆಕೆಂಡನ್ನು ನಿಮ್ಮ ಗುರಿಯತ್ತ ಸಾಗಲು ಬಳಸಿಕೊಳ್ಳಿ. 8. ಅನಿಶ್ಚಿತತೆಯ ಸ್ವೀಕಾರ. ಜೀವನದ ಏಕೈಕ ನಿಶ್ಚಿತತೆ ಎಂದರೆ ಅದು ಅನಿಶ್ಚಿತತೆ. ನಮಗೆ ನಾಳೆ ಏನಾಗುತ್ತದೆ ಎಂದು ತಿಳಿಯದಿರುವುದೇ ಜೀವನದ ಸೌಂದರ್ಯ ಮತ್ತು ಸವಾಲೂ ಹೌದು. ಶ್ರೀಕೃಷ್ಣನ ಬೋಧನೆಯ ಪ್ರಕಾರ ಅನಿಶ್ಚಿತತೆಯನ್ನು ಕಂಡು ಹೆದರದ ಬದಲು ಅದನ್ನು ಧೈರ್ಯದಿಂದ ಒಪ್ಪಿಕೊಳ್ಳುವುದೇ ಜೀವನದ ಅತಿದೊಡ್ಡ ಕಲೆ. ನಾವು ಸಾಮಾನ್ಯವಾಗಿ ಎಲ್ಲವೂ ನಮ್ಮ ಯೋಜನೆಗಳಂತೆ ನಡೆಯಬೇಕೆಂದು ಬಯಸುತ್ತೇವೆ. ಆದರೆ ಪ್ರಕೃತಿಯ ಯೋಜನೆಗಳು ನಮ್ಮ ಯೋಜನೆಗಳಿಂದ ಭಿನ್ನವಾಗಿರುತ್ತವೆ.
ನಾವು ಭವಿಷ್ಯವನ್ನು ಸಂಪೂರ್ಣವಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ನಾವು ಮಾಡಬಹುದಾದದ್ದು ಕೇವಲ ಸಿದ್ಧತೆ ಮಾತ್ರ. ಅನಿಶ್ಚಿತತೆಯನ್ನು ವಿರೋಧಿಸುವುದು ನಮಗೆ ಕೇವಲ ಆತಂಕವನ್ನು ತರುತ್ತದೆ. ಶ್ರೀಕೃಷ್ಣನು ಹೇಳುವಂತೆ ನಾವು ಭವಿಷ್ಯವನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಧೈರ್ಯ ಮತ್ತು ಸಾಹಸದೊಂದಿಗೆ ಬರುವ ಬದಲಾವಣೆಗಳನ್ನು ಆಲಿಂಗಿಸಬಹುದು. ವೆಲ್ಕಮ್. ಒಬ್ಬ ವಿದ್ಯಾರ್ಥಿ ಎಷ್ಟೇ ಓದಿದ್ದರೂ ಪ್ರಶ್ನೆಪತ್ರಿಕೆ ಹೇಗೆ ಬರಬಹುದು ಎಂಬುದು ಅನಿಶ್ಚಿತ. ಆದರೆ ಆ ಅನಿಶ್ಚಿತತೆಯನ್ನು ಕಂಡು ಹೆದರದೆ ಯಾವುದೇ ಪ್ರಶ್ನೆ ಬಂದರೂ ನಾನು ಎದುರಿಸುತ್ತೇನೆ ಎಂಬ ಸ್ಥಿತಿಯೇ ಅನಿಶ್ಚಿತತೆಯ ಸ್ವೀಕಾರ. ಜೀವನವು ಸಮುದ್ರದ ಅಲೆಗಳಂತೆ, ಕೆಲವು ಬಾರಿ ಶಾಂತವಾಗಿರುತ್ತದೆ, ಕೆಲವು ಬಾರಿ ಅಬ್ಬರಿಸುತ್ತದೆ. ಅನಿಶ್ಚಿತತೆಯನ್ನು ಸ್ವೀಕರಿಸಿದವನು ಅಲೆಗಳ ಜೊತೆಗೆ ಸಾಗಲು ಕಲಿಯುತ್ತಾನೆ. ಅನಿಶ್ಚಿತತೆಯು ನಮಗೆ ಹೊಸ ಅವಕಾಶಗಳನ್ನು ಮತ್ತು ಹೊಸ ಕಲಿಕೆಗಳನ್ನು ತರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು. ಏನೇ ಸಂಭವಿಸಿದರೂ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದಿರುವುದೇ ಅನಿಶ್ಚಿತತೆಯನ್ನು ಎದುರಿಸುವ ಉತ್ತಮ ಮಾರ್ಗ. ಬರುವುದು ಬರಲಿ, ನಾನು ಸಿದ್ಧನಿದ್ದೇನೆ ಎಂಬ ಮನೋಭಾವವು ನಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ನಾಳೆ ಏನಾಗುತ್ತದೆ ಎಂಬ ಭಯ ನಿಮಗಿದ್ದರೆ ನೀವು ಬದುಕುತ್ತಿಲ್ಲ ಎಂದರ್ಥ. ಅನಿಶ್ಚಿತತೆಯು ಶತ್ರುವಲ್ಲ, ಅದು ನಿಮ್ಮ ಬಲವನ್ನು ಪರೀಕ್ಷಿಸುವ ಒಂದು ಮಾಧ್ಯಮ. ದೋಣಿಯು ದಡದಲ್ಲಿದ್ದರೆ ಸುರಕ್ಷಿತ, ಆದರೆ ಅದು ನಿರ್ಮಾಣವಾಗಿರುವುದು ಬಿರುಗಾಳಿಯ ಸಮುದ್ರವನ್ನು ಸೀಳುಕೊಂಡು ಸಾಗಲು. ಅನಿಶ್ಚಿತತೆಯನ್ನು ಕಂಡು ಓಡಬೇಡಿ, ಅದನ್ನು ಎದುರಿಸಿ ನಿಂತು ನಗುವುದನ್ನು ಕಲಿಯಿರಿ. 9. ಜ್ಞಾನಕ್ಕೆ ಸಮರ್ಪಣೆ. ಕೇವಲ ಪುಸ್ತಕಗಳನ್ನು ಓದುವುದರಿಂದ ಅಥವಾ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಯಾರೂ ಜ್ಞಾನಿಯಾಗಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಒಂದು ದೈವಿಕ ಶಕ್ತಿ. ಅದನ್ನು ಪಡೆಯಬೇಕಾದರೆ ನಮ್ಮಲ್ಲಿ ಸಮರ್ಪಣಾ ಭಾವ ಇರಬೇಕು. ಶ್ರೀಕೃಷ್ಣನ ಪ್ರಕಾರ ಸಮರ್ಪಣೆಯಿಲ್ಲದ ಕಲಿಕೆ ಕೇವಲ ಹೊರೆಯಾಗುತ್ತದೆ. ಇಂದು ನಮಗೆ ಇಂಟರ್ನೆಟ್ನಲ್ಲಿ ಬೇಕಾದಷ್ಟು ಮಾಹಿತಿ ಸಿಗುತ್ತದೆ, ಆದರೆ ಅದು ಜ್ಞಾನವಲ್ಲ. ಮಾಹಿತಿ ಹೊರಗಿನಿಂದ ಬರುತ್ತದೆ, ಜ್ಞಾನ ಒಳಗಿನಿಂದ ಅರಳುತ್ತದೆ. ಈ ಅರಳುವಿಕೆಗೆ ಸಮರ್ಪಣೆ ಅತ್ಯಗತ್ಯ. ಜ್ಞಾನದ ಮುಂದೆ ನಾವು ನಮ್ರರಾದಾಗ ಮಾತ್ರ ಅದು ನಮಗೆ ದಕ್ಕುತ್ತದೆ. ಸಮರ್ಪಣೆ ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ನಾನು ಕಲಿಯಲು ಸಿದ್ಧನಿದ್ದೇನೆ ಎಂದು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವುದು. ಒಬ್ಬ ವಿದ್ಯಾರ್ಥಿ ತನ್ನ ಗುರುವಿನ ಮುಂದೆ ಅಥವಾ ತಾನು ಕಲಿಯುವ ವಿಷಯದ ಮುಂದೆ ಸಂಪೂರ್ಣವಾಗಿ ಶರಣಾದಾಗ ಅವನ ಮನಸ್ಸಿನ ಕವಾಟಗಳು ತೆರೆದುಕೊಳ್ಳುತ್ತವೆ. ನಮ್ಮ ಮನಸ್ಸು ಜ್ಞಾನದ ಹಾದಿಯಲ್ಲಿ 1000 ಅಡೆತಡೆಗಳನ್ನು ತರುತ್ತದೆ. ಇದು ನನಗೆ ತಿಳಿದಿದೆ, ಇದು ಯಾಕೆ ಕಲಿಯಬೇಕು, ಇದರಿಂದ ಏನು ಲಾಭ ಎಂಬಂತಹ ಪ್ರಶ್ನೆಗಳು ಅಡ್ಡಬರುತ್ತವೆ. ಸಮರ್ಪಣಾ ಭಾವವು ಈ ಎಲ್ಲಾ ತರ್ಕಗಳನ್ನು ಮೀರಿ ನಮಗೆ ವಿಷಯದ ಆಳವನ್ನು ತಲುಪಲು ಸಹಾಯ ಮಾಡುತ್ತದೆ. ಸಮರ್ಪಣೆ ಇರುವವನು ಕೇವಲ ಪರೀಕ್ಷೆಗಾಗಿ ಓದುವುದಿಲ್ಲ, ಅವನಿಗೆ ಕಲಿಕೆಯೇ ಒಂದು ಆನಂದವಾಗುತ್ತದೆ. ಅವನು ಸಣ್ಣ ವಿಷಯದಿಂದಲೂ ದೊಡ್ಡ ಪಾಠವನ್ನು ಕಲಿಯುತ್ತಾನೆ. ಇಂತಹ ಸಮರ್ಪಣೆಯು ಮನುಷ್ಯನನ್ನು ಕೇವಲ ಸಾಕ್ಷರನಾಗಿ ಮಾಡದೆ ಒಬ್ಬ ಉತ್ತಮ ಸಂಸ್ಕಾರವಂತ ವ್ಯಕ್ತಿಯಾಗಿ ರೂಪಿಸುತ್ತದೆ. ಜ್ಞಾನವು ಒಂದು ಸಾಗರವಿದ್ದಂತೆ, ಅದನ್ನು ಬೊಗ್ಗಸಿನಲ್ಲಿ ತುಂಬಿಕೊಳ್ಳಲು ಸಾಧ್ಯವಿಲ್ಲ, ಅದರಲ್ಲಿ ಮುಳುಗಬೇಕು. ನಿಮ್ಮ ಅಹಂಕಾರದ ತಲೆಯನ್ನು ತಗ್ಗಿಸಿ ಜ್ಞಾನದ ಮುಂದೆ ನಮ್ರರಾಗಿ. ನೀವು ಎಷ್ಟು ನಮ್ರರಾಗುತ್ತೀರೋ ಅಷ್ಟು ಜ್ಞಾನವು ನಿಮ್ಮೊಳಗೆ ಹರಿಯುತ್ತದೆ. ನೆನಪಿಡಿ, ಬಗ್ಗಿದ ಮರಕ್ಕೆ ಮಾತ್ರ ಹೆಚ್ಚು ಹಣ್ಣುಗಳು ಸಿಗುವುದು. 10. ಅಸೂಯೆಯ ಅಡ್ಡ ಪರಿಣಾಮ. ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ವೇಗವಾಗಿ ಹರಡುವ ಮಾನಸಿಕ ರೋಗವೆಂದರೆ ಅದು ಅಸೂಯೆ. ಶ್ರೀಕೃಷ್ಣನ ಪ್ರಕಾರ ಅಸೂಯೆಯು ಕೇವಲ ಇತರರ ಏಳಿಗೆಯನ್ನು ಕಂಡುಪಡುವ ಹೊಟ್ಟೆಕಿಚ್ಚಲ್ಲ, ಬದಲಿಗೆ ಅದು ನಮ್ಮೊಳಗಿನ ಜ್ಞಾನದ ದೀಪವನ್ನು ಆರಿಸುವ ವಿಷವಾಗಿದೆ. ಜ್ಞಾನಪ್ರಾಪ್ತಿಯ ಹಾದಿಯಲ್ಲಿ ಮನುಷ್ಯನ ಮನಸ್ಸು ಅನೇಕ ಅಡೆತಡೆಗಳನ್ನು ತರುತ್ತದೆ. ಅದರಲ್ಲಿ ಮುಖ್ಯವಾದುದು ಸಹಪಾಠಿಗಳ ಅಥವಾ ಇತರರ ಮೇಲಿನ ಅಸೂಯೆ. ಇನ್ನೊಬ್ಬ ವಿದ್ಯಾರ್ಥಿ ನಮಗಿಂತ ಹೆಚ್ಚು ಅಂಕ ಪಡೆದಾಗ ಅಥವಾ ಶಿಕ್ಷಕರಿಂದ ಪ್ರಶಂಸೆ ಪಡೆದಾಗ ನಮ್ಮ ಮನಸ್ಸಿನಲ್ಲಿ ಅಸೂಯೆ ಮೂಡುತ್ತದೆ. ಈ ಅಸೂಯೆ ಬಂದ ತಕ್ಷಣ ನಮ್ಮ ಗಮನ ಕಲಿಕೆಯಿಂದ ದೂರ ಸರಿದು ಅವರ ಮೇಲೆ ದ್ವೇಷ ಸಾಧಿಸುವುದರಲ್ಲಿ ವ್ಯಯವಾಗುತ್ತದೆ. ಅಸೂಯೆ ಪಡುವವನು ಇನ್ನೊಬ್ಬರಿಗೆ ಹಾನಿ ಮಾಡುತ್ತಾನೋ ಇಲ್ಲವೋ ತಿಳಿಯದು, ಆದರೆ ಖಂಡಿತವಾಗಿಯೂ ತನಗೆ ತಾನು ಹಾನಿ ಮಾಡಿಕೊಳ್ಳುತ್ತಾನೆ. ಅಸೂಯೆಯು ಮನಸ್ಸನ್ನು ಚಂಚಲಗೊಳಿಸುತ್ತದೆ ಮತ್ತು ಬುದ್ಧಿಯನ್ನು ಮಬ್ಬುಗೊಳಿಸುತ್ತದೆ. ಇನ್ನೊಬ್ಬರ ಗೆರೆಯನ್ನು ಅಳಿಸಿ ನಿಮ್ಮ ಗೆರೆಯನ್ನು ದೊಡ್ಡದು ಮಾಡಲು ಪ್ರಯತ್ನಿಸುವುದು ಅಸೂಯೆ. ನಿಮ್ಮ ಶ್ರಮದಿಂದ ನಿಮ್ಮ ಗೆರೆಯನ್ನು ಬೆಳೆಸಿಕೊಳ್ಳುವುದು ಪ್ರಗತಿ. ಇತರರ ಯಶಸ್ಸು ನಮಗೆ ಪ್ರೇರಣೆ ನೀಡಬೇಕೇ ಹೊರತು ಹೊಟ್ಟೆ ಕಿಚ್ಚನ್ನಲ್ಲ. ಶ್ರೀಕೃಷ್ಣನು ಹೇಳುವಂತೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯ ಮತ್ತು ಸಾಮರ್ಥ್ಯವಿರುತ್ತದೆ. ಇನ್ನೊಬ್ಬರ ಬೆಳವಣಿಗೆಯನ್ನು ನೋಡಿ ಸಂತೋಷಪಡುವ ಮನಸ್ಥಿತಿ ಬೆಳೆಸಿಕೊಂಡಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಜ್ಞಾನವನ್ನು ಗ್ರಹಿಸುವ ಶಕ್ತಿ ಹೆಚ್ಚುತ್ತದೆ. ಅಸೂಯೆ ಇರುವಲ್ಲಿ ಸಮರ್ಪಣೆ ಇರಲು ಸಾಧ್ಯವಿಲ್ಲ. ಅಸೂಯೆ ಮನಸ್ಸನ್ನು ಸಂಕುಚಿತಗೊಳಿಸುತ್ತದೆ. ವಿಶಾಲವಾದ ಜ್ಞಾನವನ್ನು ಪಡೆಯಬೇಕಾದರೆ
ಮೊದಲು ಮನಸ್ಸಿನಿಂದ ಈ ಕ್ಷುದ್ರ ಭಾವನೆಗಳನ್ನು ಕಿತ್ತೆಸೆಯಬೇಕು. ಯಾರಲ್ಲಿ ಅಸೂಯೆ ಇಲ್ಲವೋ ಅವರಿಗೆ ಇಡೀ ಜಗತ್ತೇ ಮಿತ್ರನಾಗಿ ಕಾಣುತ್ತದೆ ಮತ್ತು ಎಲ್ಲರಿಂದಲೂ ಕಲಿಯುವ ಅವಕಾಶ ಸಿಗುತ್ತದೆ. ಅಸೂಯೆ ಎಂಬುದು ಇನ್ನೊಬ್ಬರಿಗೆ ಹಾಕಿದ ಬೆಂಕಿಯಲ್ಲ, ಅದು ನಿಮ್ಮನ್ನೇ ದಹಿಸುವ ಕಾಡ್ಗಿಚ್ಚು. ಇತರರ ಯಶಸ್ಸನ್ನು ನೋಡಿ ನಿಮ್ಮನ್ನು ನೀವು ಹೀಯಾಳಿಸಿಕೊಳ್ಳಬೇಡಿ. ನಿಮ್ಮ ಸ್ಪರ್ಧೆ ಇರಬೇಕಾದುದು ನಿಮ್ಮೊಂದಿಗೆ ಮಾತ್ರ. ನಿನ್ನೆಗಿಂತ ಇಂದು ನೀವು ಉತ್ತಮವಾಗಿದ್ದರೆ ಅದೇ ನಿಜವಾದ ವಿಜಯ. ಅಸೂಯೆಯನ್ನು ಬಿಡಿ, ಅನಂತವಾಗಿ ಬೆಳೆಯಿರಿ. 11. ಅಹಂಕಾರದ ನಿಯಂತ್ರಣ. ಜ್ಞಾನದ ಹಾದಿಯಲ್ಲಿ ಅತಿದೊಡ್ಡ ತಡೆಗೋಡೆ ಯಾವುದು ಗೊತ್ತೇ? ಅದು ಹೊರಗಿನ ಪ್ರಪಂಚದಲ್ಲಲ್ಲ, ನಮ್ಮ ಒಳಗೇ ಇರುವ ಅಹಂಕಾರ. ಶ್ರೀಕೃಷ್ಣನ ಪ್ರಕಾರ ಅಹಂಕಾರವು ತುಂಬಿದ ಕೊಡದಂತೆ. ಕೊಡ ತುಂಬಿದ್ದರೆ ಅದಕ್ಕೆ ಹೊಸದಾಗಿ ಏನನ್ನೂ ತುಂಬಲು ಸಾಧ್ಯವಿಲ್ಲ. ಹಾಗೆಯೇ ಅಹಂಕಾರ ತುಂಬಿದ ಮನಸ್ಸಿಗೆ ಹೊಸ ಜ್ಞಾನ ಪ್ರವೇಶಿಸುವುದಿಲ್ಲ. ಮನುಷ್ಯನಿಗೆ ಸ್ವಲ್ಪ ಜ್ಞಾನ ಬಂದ ತಕ್ಷಣ ನನಗೇ ಎಲ್ಲವೂ ಗೊತ್ತು ಎಂಬ ಭಾವನೆ ಮೂಡುತ್ತದೆ. ಈ ಭಾವನೆಯೇ ಅವನ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. ಒಬ್ಬ ವಿದ್ಯಾರ್ಥಿಗೆ ಗುರುಗಳು ಯಾವುದಾದರೂ ಪಾಠ ಮಾಡಿದಾಗ ಅದನ್ನು ಕೇಳಿಸಿಕೊಳ್ಳುವ ಮೊದಲೇ ಇದು ನನಗೆ ತಿಳಿದಿದೆ ಎಂದು ನಿರ್ಧರಿಸುವುದು ಅಹಂಕಾರದ ಲಕ್ಷಣ. ಇದು ಅವನನ್ನು ಹೊಸ ವಿಷಯಗಳನ್ನು ತಿಳಿಯುವ ಅವಕಾಶದಿಂದ ವಂಚಿತಗೊಳಿಸುತ್ತದೆ. ಕೆಲವೊಮ್ಮೆ ಶಿಕ್ಷಕರು ಅಥವಾ ಹಿರಿಯರು ನಮ್ಮ ತಪ್ಪುಗಳನ್ನು ತಿದ್ದಿದಾಗ ಅಥವಾ ದಂಡಿಸಿದಾಗ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ. ಆಗ ಅವರು ನನಗೆ ಹೇಗೆ ಹೀಗೆ ಹೇಳಬಹುದು ಎಂಬ ಸಿಟ್ಟು ಮೂಡುತ್ತದೆ. ಆದರೆ ಕೃಷ್ಣನು ಹೇಳುವಂತೆ ದಂಡನೆಯು ಅಹಂಕಾರವನ್ನು ಅಳಿಸಲು ಇರುವ ಒಂದು ಔಷಧವಿದ್ದಂತೆ. ಅದನ್ನು ನಮ್ರತೆಯಿಂದ ಸ್ವೀಕರಿಸಿದಾಗ ಮಾತ್ರ ಮನಸ್ಸು ತಿಳಿಯಾಗುತ್ತದೆ. ಜ್ಞಾನ ಪಡೆಯಬೇಕಾದರೆ ನಾವು ನಮ್ಮನ್ನು ಶೂನ್ಯ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಹಳೆಯ ಪೂರ್ವಾಗ್ರಹ ಪೀಡಿತ ಆಲೋಚನೆಗಳನ್ನು ಬದಿಗಿಟ್ಟು ಒಬ್ಬ ಪುಟ್ಟ ಮಗುವಿನಂತೆ ಕುತೂಹಲದಿಂದ ಇರಬೇಕು. ಅಹಂಕಾರವು ಮನುಷ್ಯನನ್ನು ತನಗಿಂತ ಕೆಳಗಿರುವವರಿಂದ ಅಥವಾ ಸಾಮಾನ್ಯರಿಂದ ಕಲಿಯುವನ್ನು ತಡೆಯುತ್ತದೆ. ಆದರೆ ಜ್ಞಾನಿಯು ಕಲ್ಲಿನಿಂದಲೂ ಪಾಠ ಕಲಿಯಬಲ್ಲ. ಆತ್ಮವಿಶ್ವಾಸ ಎಂದರೆ ನಾನು ಇದನ್ನು ಮಾಡಬಲ್ಲೆ ಎಂದುಕೊಳ್ಳುವುದು. ಅಹಂಕಾರ ಎಂದರೆ ನಾನು ಮಾತ್ರ ಇದನ್ನು ಮಾಡಬಲ್ಲೆ, ಬೇರೆಯವರಿಂದ ಸಾಧ್ಯವಿಲ್ಲ ಎನ್ನುವುದು. ಆತ್ಮವಿಶ್ವಾಸವು ಬೆಳವಣಿಗೆಗೆ ಪೂರಕವಾದರೆ ಅಹಂಕಾರವು ಪತನಕ್ಕೆ ಕಾರಣವಾಗುತ್ತದೆ. ಅಹಂಕಾರವು ಬೃಹತ್ತಾಕಾರದ ಮಂಜುಗಡ್ಡೆಯಂತೆ. ಅದು ಜ್ಞಾನದ ಹರಿವನ್ನು ತಡೆಯುತ್ತದೆ. ಅದನ್ನು ನಮ್ರತೆಯ ಬಿಸಿಲಿನಿಂದ ಕರಗಿಸಿ. ನೀವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರೋ ಅಷ್ಟು ನಮ್ರಲಾಗಿರಿ. ನೆನಪಿಡಿ, ಜಗತ್ತಿನಲ್ಲಿ ಯಾರೂ ಸಂಪೂರ್ಣ ಜ್ಞಾನಿಯಲ್ಲ. ಕಲಿಯುವುದು ಸಮುದ್ರದಷ್ಟಿದ್ದರೆ ನಮಗೆ ತಿಳಿದಿರುವುದು ಕೇವಲ ಒಂದು ಹನಿಯಷ್ಟು ಮಾತ್ರ. 13. ಏಕಾಗ್ರತೆಯ ಗುಟ್ಟು. ಅನೇಕ ವಿದ್ಯಾರ್ಥಿಗಳ ಸಾಮಾನ್ಯ ದೂರು ಏನೆಂದರೆ, ನಾನು ಓದಲು ಕುಳಿತರೆ ಮನಸ್ಸು ಎಲ್ಲೋ ಅಲೆಯುತ್ತದೆ. ಏಕಾಗ್ರತೆ ಎನ್ನುವುದು ಕೇವಲ ಬಲವಂತವಾಗಿ ಮಾಡುವ ಕೆಲಸವಲ್ಲ, ಅದು ಮನಸ್ಸಿನ ಒಂದು ಸ್ಥಿತಿ. ಶ್ರೀಕೃಷ್ಣನ ಬೋಧನೆಯ ಪ್ರಕಾರ ಏಕಾಗ್ರತೆಯು ಕೇವಲ ಶಿಸ್ತಿನಿಂದ ಬರುವುದಿಲ್ಲ, ಅದು ಸಮರ್ಪಣೆಯ ಉಪೋತ್ಪನ್ನವಾಗಿದೆ. ನಮ್ಮ ಮನಸ್ಸು ನಿರಂತರವಾಗಿ ವಿಚಾರಗಳ ಅಲೆಗಳಿಂದ ತುಂಬಿರುತ್ತದೆ. ಈ ಅಲೆಗಳನ್ನು ಶಾಂತಗೊಳಿಸದೆ ಏಕಾಗ್ರತೆ ಸಾಧ್ಯವಿಲ್ಲ. ಶ್ರೀಕೃಷ್ಣನು ವಿವರಿಸುವಂತೆ ಮನಸ್ಸಿನ ಯೋಗ್ಯ ಸ್ಥಿತಿಯು ಕೇವಲ ಸಮರ್ಪಣೆಯಿಂದ ನಿರ್ಮಿತವಾಗುತ್ತದೆ. ನೀವು ಕಲಿಯುತ್ತಿರುವ ವಿಷಯದ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಮತ್ತು ಶ್ರದ್ಧೆ ಇದ್ದಾಗ ಏಕಾಗ್ರತೆ ಎನ್ನುವುದು ಪ್ರಯತ್ನವಿಲ್ಲದೆಯೇ ಸಿದ್ಧಿಸುತ್ತದೆ. ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಅನಗತ್ಯ ಹರಟೆಗಳು ಏಕಾಗ್ರತೆಗೆ ದೊಡ್ಡ ಅಡ್ಡಿಯಾಗಿವೆ. ಮನಸ್ಸು ಯಾವುದು ಸುಲಭ ಮತ್ತು ಆನಂದದಾಯಕವೋ ಅದರ ತವ್ವಡುತ್ತದೆ. ಆದರೆ ಕೃಷ್ಣನು ಹೇಳುವಂತೆ ಮನಸ್ಸನ್ನು ಇಂದ್ರಿಯಗಳ ಗುಲಾಮನನ್ನಾಗಿ ಮಾಡುವ ಬದಲು ಬುದ್ಧಿಯ ಮೂಲಕ ಅದನ್ನು ಹತೋಟಿಗೆ ತರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣನು ಏಕಾಗ್ರತೆಗಾಗಿ 2 ಸೂತ್ರಗಳನ್ನು ನೀಡಿದ್ದಾನೆ: ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಎಂದರೆ ಪದೇ ಪದೇ ಚದರಿದ ಮನಸ್ಸನ್ನು ಹಿಡಿದು ಗುರಿಯತ್ತ ತರುವುದು. ವೈರಾಗ್ಯ ಎಂದರೆ ಗುರಿಯತ್ತ ಸಾಗಲು ಅಡ್ಡಿಯಾಗುವ ಬೇಡದ ವಿಷಯಗಳಿಂದ ದೂರವಿರುವುದು. ಏಕಾಗ್ರತೆ ಎಂದರೆ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ಮಗ್ನರಾಗುವುದು. ನೀವು ಓದುತ್ತಿರುವಾಗ ಆ ಪುಸ್ತಕದ ಅಕ್ಷರಗಳ ಹೊರತು ಬೇರೆ ಜಗತ್ತೇ ಮರೆತು ಹೋಗಬೇಕು. ಅಂತಹ ಸ್ಥಿತಿಯಲ್ಲಿ ಕಲಿತ ವಿಷಯವು ಎಂದಿಗೂ ಮರೆತು ಹೋಗುವುದಿಲ್ಲ. ಇದು ಕೇವಲ ಓದಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಬದುಕಿನ ಪ್ರತಿಯೊಂದು ಕೆಲಸಕ್ಕೂ. ಚದರಿದ ಸೂರ್ಯನ ಕಿರಣಗಳು ಏನನ್ನೂ ಸುಡುವುದಿಲ್ಲ, ಆದರೆ ಅವೇ ಕಿರಣಗಳನ್ನು ಒಂದು ಮಸುರದ ಮೂಲಕ ಕೇಂದ್ರೀಕರಿಸಿದರೆ ಬೆಂಕಿಯನ್ನು ಉತ್ಪಾದಿಸಬಹುದು. ಹಾಗೆಯೇ ನಿಮ್ಮ ಶಕ್ತಿಯನ್ನು 10 ಕಡೆ ಹಂಚಬೇಡಿ. ಏಕಾಗ್ರತೆಯ ಶಕ್ತಿಯಿಂದ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ. ಮನಸ್ಸನ್ನು ಗೆದ್ದವನಿಗೆ ಇಡೀ ಜಗತ್ತೇ ಗೆದ್ದಂತೆ. 13. ಅಂತರಂಗದ ಶಾಂತಿ.
ಗದ್ದಲವಿರುವ ಜಾಗದಲ್ಲಿ ಹೇಗೆ ನಮಗೆ ಮಲಗಲು ಸಾಧ್ಯವಿಲ್ಲವೋ ಹಾಗೆಯೇ ಅಶಾಂತವಾಗಿರುವ ಮನಸ್ಸಿನಲ್ಲಿ ಜ್ಞಾನವು ನೆಲೆಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣನ ಪ್ರಕಾರ ಅಂತರಂಗದ ಶಾಂತಿಯು ಕೇವಲ ಆಸೆಗಳನ್ನು ಪೂರೈಸಿಕೊಳ್ಳುವುದರಿಂದ ಬರುವುದಿಲ್ಲ, ಬದಲಿಗೆ ಅನಗತ್ಯ ಭಾವನೆಗಳನ್ನು ತೊರೆಯುವುದರಿಂದ ಬರುತ್ತದೆ. ನಮ್ಮ ಮನಸ್ಸು ಯಾವಾಗಲೂ ಈರ್ಷೆ ಅಂದರೆ ಅಸೂಯೆ, ಮಹತ್ವಾಕಾಂಕ್ಷೆ, ಕ್ರೋಧ ಮತ್ತು ಭಯ ಎಂಬ ಅಲೆಗಳಿಂದ ಕೂಡಿದ್ದರೆ ಅದು ಅಶಾಂತವಾಗಿರುತ್ತದೆ. ಶ್ರೀಕೃಷ್ಣನು ವಿವರಿಸುವಂತೆ ಸಮರ್ಪಣಾ ಭಾವವು ಈ ಅಲೆಗಳನ್ನು ಶಾಂತಗೊಳಿಸುತ್ತದೆ. ಯಾವಾಗ ಮನಸ್ಸು ಶಾಂತವಾಗುತ್ತದೋ ಆಗ ಮಾತ್ರ ಅದು ಜ್ಞಾನವನ್ನು ಗ್ರಹಿಸಲು ಯೋಗ್ಯವಾಗುತ್ತದೆ. ನಾವು ಶಾಂತಿಗಾಗಿ ಕಾಡಿಗೆ ಹೋಗಬೇಕಾಗಿಲ್ಲ ಅಥವಾ ಒಂಟಿಯಾಗಿರಬೇಕಾಗಿಲ್ಲ. ಹೊರಗೆ ಎಷ್ಟೇ ಗದ್ದಲವಿದ್ದರೂ ಒಳಗಿನಿಂದ ಶಾಂತವಾಗಿರುವುದು ನಿಜವಾದ ಸಾಧನೆ. ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯ ಒತ್ತಡದ ನಡುವೆಯೂ ತನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಕಲೆ ತಿಳಿದಿರಬೇಕು. ಶಾಂತವಾಗಿರುವ ಬುದ್ಧಿಯು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲದು. ಅತಿಯಾದ ಆಸೆಗಳು ಅಶಾಂತಿಯ ಮೂಲ. ನಾನು ಅವನಿಗಿಂತ ಹೆಚ್ಚು ಸಾಧಿಸಬೇಕು ಅಥವಾ ನನಗೆ ಇದು ತಕ್ಷಣ ಸಿಗಬೇಕು ಎಂಬ ಹಠಗಳು ಮನಸ್ಸಿನ ಶಾಂತಿಯನ್ನು ಕೆಡಿಸುತ್ತವೆ. ನಮ್ಮ ಕೆಲಸದ ಮೇಲೆ ಗಮನವಿಟ್ಟು ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟಾಗ, ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ, ನಮ್ಮ ಅಂತರಂಗದಲ್ಲಿ ಒಂದು ಅದ್ಭುತವಾದ ಶಾಂತಿ ನೆಲೆಸುತ್ತದೆ. ಶಾಂತವಾಗಿರುವ ಮನಸ್ಸು ಒಂದು ಶುಭ್ರವಾದ ಕನ್ನಡಿಯಂತೆ. ಅಲ್ಲಿ ಜ್ಞಾನವು ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಅಂತರಂಗದ ಶಾಂತಿಯಿರುವ ವ್ಯಕ್ತಿಯು ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ದಾರಿ ತಪ್ಪುವುದಿಲ್ಲ. ಅವನು ತನ್ನ ಗುರಿಯನ್ನು ಸ್ಪಷ್ಟವಾಗಿ ಕಾಣಬಲ್ಲ. ಕದಡಿದ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಹೇಗೆ ಕಾಣಲು ಸಾಧ್ಯವಿಲ್ಲವೋ ಹಾಗೆಯೇ ಅಶಾಂತ ಮನಸ್ಸಿನಲ್ಲಿ ಜ್ಞಾನವನ್ನು ಕಾಣಲು ಸಾಧ್ಯವಿಲ್ಲ. ನಿಮ್ಮ ಒಳಗಿನ ಗದ್ದಲವನ್ನು ಮೊದಲು ನಿಲ್ಲಿಸಿ. ಅಸೂಯೆ ಮತ್ತು ಆಸೆಗಳ ಭಾರವನ್ನು ಇಳಿಸಿ ನೋಡಿ. ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಆ ಶಾಂತಿಯೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗುತ್ತದೆ. 14. ನಿರಂತರ ಕಲಿಕೆ. ಕಲಿಕೆ ಎನ್ನುವುದು ಕೇವಲ ಶಾಲೆ ಅಥವಾ ಕಾಲೇಜಿಗೆ ಸೀಮಿತವಾದ ಪ್ರಕ್ರಿಯೆಯಲ್ಲ. ಅದು ಜನನದಿಂದ ಮರಣದವರೆಗೆ ಸಾಗುವ ಒಂದು ನಿರಂತರ ಪ್ರಯಾಣ. ಶ್ರೀಕೃಷ್ಣನ ಬೋಧನೆಗಳ ಪ್ರಕಾರ ಈ ಸೃಷ್ಟಿಯಲ್ಲಿ ಜ್ಞಾನಕ್ಕೆ ಯಾವುದೇ ಮರ್ಯಾದೆ ಅಥವಾ ಮಿತಿಯಿಲ್ಲ. ಕಲಿಯುವ ಹಸಿವಿರುವವನಿಗೆ ಇಡೀ ವಿಶ್ವವೇ ಒಂದು ಪಾಠಶಾಲೆಯಂತೆ ಕಾಣುತ್ತದೆ. ಈ ಸೃಷ್ಟಿಯಲ್ಲಿ ಜ್ಞಾನವು ಸಾಗರದಷ್ಟು ಹರಡಿಕೊಂಡಿದೆ. ನಾವು ಪಡೆದಿರುವ ಪದವಿಗಳು ಅಥವಾ ಓದಿರುವ ಪುಸ್ತಕಗಳು ಕೇವಲ ಒಂದು ಹಣಿಯಷ್ಟು ಮಾತ್ರ. ಶ್ರೀಕೃಷ್ಣನು ಹೇಳುವಂತೆ ನಿಜವಾದ ಜ್ಞಾನಿಯು ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಪಡುವುದಿಲ್ಲ, ಬದಲಿಗೆ ತಾನು ಇನ್ನೂ ಕಲಿಯಬೇಕಾದಷ್ಟು ಸಾಕಷ್ಟು ಇದೆ ಎಂಬ ವಿನಯವನ್ನು ಹೊಂದಿರುತ್ತಾನೆ. ಮಹಾನ್ ಜ್ಞಾನಿಯಾದ ಗುರು ದತ್ತಾತ್ರೇಯರು ಕೇವಲ ಮನುಷ್ಯರಿಂದ ಮಾತ್ರವಲ್ಲ, ಪ್ರಕೃತಿಯ 24 ವಿಭಿನ್ನ ಮೂಲಗಳಿಂದ ಜ್ಞಾನ ಪಡೆದಿದ್ದರು. ಅವರೊಬ್ಬ ಹಸುವಿನಿಂದ ಅಥವಾ ನಾಯಿಯಿಂದಲೂ ಜೀವನದ ಪಾಠಗಳನ್ನು ಕಲಿತಿದ್ದರು. ಇದರರ್ಥ ಜ್ಞಾನವು ಎಲ್ಲಿಂದ ಬೇಕಾದರೂ ಬರಬಹುದು. ನಾವದನ್ನು ಸ್ವೀಕರಿಸುವ ಮುಕ್ತ ಮನಸ್ಸನ್ನು ಹೊಂದಿರಬೇಕು. ನಿರಂತರವಾಗಿ ಕಲಿಯುವವನು ಎಂದಿಗೂ ಹಣ್ಣಾಗುವುದಿಲ್ಲ. ಅವನು ಸದಾ ಹಸಿರಾಗಿರುತ್ತಾನೆ. ವಯಸ್ಸು ಎಷ್ಟೇ ಆದರೂ ತನ್ನನ್ನು ತಾನು ವಿದ್ಯಾರ್ಥಿ ಎಂದು ಕರೆದುಕೊಳ್ಳುವವನು ಜೀವನದಲ್ಲಿ ಸೋಲುವುದಿಲ್ಲ. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನು ಮತ್ತು ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದೇ ನಿರಂತರ ಕಲಿಕೆಯ ಲಕ್ಷಣ. ಕೇವಲ ಮಾಹಿತಿ ಸಂಗ್ರಹಿಸುವುದು ಕಲಿಕೆಯಲ್ಲ. ನಮ್ಮ ಜೀವನದಲ್ಲಿ ಎದುರಾಗುವ ಸೋಲುಗಳು, ನೋವುಗಳು ಮತ್ತು ಸಂಘರ್ಷಗಳಿಂದ ನಾವು ಕಲಿಯುವ ಪಾಠಗಳು ಪುಸ್ತಕಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿವೆ. ಪ್ರತಿಯೊಂದು ತಪ್ಪು ಕೂಡ ನಮಗೆ ಹೊಸದನ್ನು ಕಲಿಸುವ ಒಂದು ಅವಕಾಶವಾಗಿರುತ್ತದೆ. ಕಲಿಕೆ ನಿಂತ ದಿನ ನಿಮ್ಮ ಬೆಳವಣಿಗೆಯೂ ನಿಲ್ಲುತ್ತದೆ. ಕೇವಲ ಪುಸ್ತಕಗಳಲ್ಲಿ ಜ್ಞಾನವನ್ನು ಹುಡುಕಬೇಡಿ. ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿ, ಮನುಷ್ಯರು ಮತ್ತು ನಿಮ್ಮ ಸ್ವಂತ ತಪ್ಪುಗಳಿಂದ ಪಾಠ ಕಲಿಯಿರಿ. ಕಲಿಯುವ ಮನಸ್ಸಿದ್ದರೆ ಕಲ್ಲು ನಿಮಗೆ ಗುರುವಾಗುತ್ತದೆ. ಸದಾಕಾಲ ಒಬ್ಬ ವಿದ್ಯಾರ್ಥಿಯಾಗಿರಿ, ಏಕೆಂದರೆ ಜೀವನವು ನಿಮಗೆ ಪಾಠ ಕಲಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. 15. ಗುರುವಿನ ಮೇಲಿನ ಗೌರವ ಮತ್ತು ಸಮರ್ಪಣೆ. ಜ್ಞಾನ ಎನ್ನುವುದು ದೀಪವಿದ್ದಂತೆ, ಆದರೆ ಆ ದೀಪವನ್ನು ಹಚ್ಚುವವರು ಗುರು. ಗುರುವಿನದ ಜ್ಞಾನದ ಹಾದಿಯು ಕತ್ತಲಲ್ಲಿ ದಾರಿ ಹುಡುಕಿದಂತೆ. ಶ್ರೀಕೃಷ್ಣನ ಪ್ರಕಾರ ಜ್ಞಾನದ ಯಶಸ್ಸು ಕೇವಲ ಕಲಿಕೆಯಲ್ಲಿಲ್ಲ, ಬದಲಿಗೆ ಆ ಜ್ಞಾನವನ್ನು ನೀಡುವ ಗುರುವಿನ ಮೇಲೆ ನಮಗಿರುವ ಅಚಲವಾದ ನಂಬಿಕೆ ಮತ್ತು ಸಮರ್ಪಣೆಯಲ್ಲಿದೆ. ನಾವು ಯಾವ ವಿಷಯವನ್ನು ಕಲಿಯುತ್ತಿದ್ದೇವೆ ಎನ್ನುವುದಕ್ಕಿಂತ ಆ ವಿಷಯವನ್ನು ಕಲಿಸುವವರ ಬಗ್ಗೆ ನಮಗಿರುವ ಗೌರವ ಎಂತಹದು ಎಂಬುದು ಮುಖ್ಯ. ವಿಡಿಯೋದಲ್ಲಿ ಶ್ರೀಕೃಷ್ಣನು ಹೇಳುವಂತೆ, ಗುರುವಿನಿಂದ ಪಡೆಯುವ ಜ್ಞಾನಕ್ಕಿಂತಲೂ ಆ ಗುರುವಿಗೆ ನಾವು ಮಾಡುವ ಸಮರ್ಪಣೆ ದೊಡ್ಡದು. ಸಮರ್ಪಣೆ ಇಲ್ಲದಿದ್ದರೆ ಜ್ಞಾನವು ಕೇವಲ ಮಾಹಿತಿಯಾಗಿ ಉಳಿಯುತ್ತದೆ, ಆದರೆ ಸಮರ್ಪಣೆ ಇದ್ದಾಗ ಅದು ಸಂಸ್ಕಾರವಾಗಿ ಬದಲಾಗುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ, ಯಾರಲ್ಲಿ ಶ್ರದ್ಧೆ ಇದೆಯೋ
ಅವರು ಮಾತ್ರ ಜ್ಞಾನವನ್ನು ಪಡೆಯಲು ಅರ್ಹರು. ಗುರುಗಳು ಹೇಳುವ ಮಾತುಗಳಲ್ಲಿ ನಂಬಿಕೆ ಇಟ್ಟಾಗ ಮಾತ್ರ ಆ ಜ್ಞಾನವು ನಮ್ಮ ಬುದ್ಧಿಯಲ್ಲಿ ಬೇರೂರುತ್ತದೆ. ಸಂದೇಹ ಪಡುವ ಮನಸ್ಸು ಜ್ಞಾನದ ಅಮೃತವನ್ನು ಕುಡಿಯಲು ಸಾಧ್ಯವಿಲ್ಲ. ಒಬ್ಬ ಗುರುವಿಗೆ ಶರಣಾಗುವುದು ಎಂದರೆ ನಮ್ಮ ಅಹಂಕಾರವನ್ನು ಅವರ ಪಾದದ ಬಳಿ ಬಿಡುವುದು ಎಂದರ್ಥ. ನಾನು ಶೂನ್ಯ, ನೀವೇ ನನಗೆ ದಾರಿ ತೋರಿಸಬೇಕು ಎಂಬ ಭಾವನೆ ಬಂದಾಗ ಮಾತ್ರ ಗುರುವಿನ ಜ್ಞಾನವು ಶಿಷ್ಯನೊಳಗೆ ಹರಿಯುತ್ತದೆ. ಗುರು ಕೇವಲ ವ್ಯಕ್ತಿಯಲ್ಲ, ಅವರು ಜ್ಞಾನದ ಒಂದು ಶಕ್ತಿ. ಶಿಕ್ಷಕರು ಅಥವಾ ಗುರುಗಳು ನಮಗೆ ಕೇವಲ ಪಠ್ಯವನ್ನು ಕಲಿಸುವುದಿಲ್ಲ, ಅವರು ಬದುಕುವ ದಾರಿಯನ್ನು ತೋರಿಸುತ್ತಾರೆ. ಒಬ್ಬ ಉತ್ತಮ ಶಿಷ್ಯನು ತನ್ನ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನು ಗುರುವಿಗೆ ಅರ್ಪಿಸುತ್ತಾನೆ. ಇಂತಹ ಕೃತಜ್ಞತಾ ಭಾವವು ಮನುಷ್ಯನನ್ನು ಜ್ಞಾನದ ಶಿಖರಕ್ಕೇರಿಸುತ್ತದೆ. ಗುರು ಎಂದರೆ ಕೇವಲ ಅಕ್ಷರ ಕಲಿಸುವವರಲ್ಲ, ಕತ್ತಲೆಯಿಂದ ಬೆಳಕಿನತ್ತ ನಡೆಸುವವರು. ನಿಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕು ಬರಬೇಕೆಂದರೆ ಮೊದಲು ಗುರುವಿನ ಮೇಲೆ ನಂಬಿಕೆ ಇಡಿ. ಎಲ್ಲಿ ಗೌರವವಿರುತ್ತದೋ ಅಲ್ಲಿ ಜ್ಞಾನವು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಗುರುಗರಿಗೆ ನೀವು ನೀಡುವ ಅತ್ಯಂತ ದೊಡ್ಡ ದಕ್ಷಿಣೆ ಎಂದರೆ ಅದು ನಿಮ್ಮ ಶ್ರದ್ಧೆ ಮತ್ತು ಸಮರ್ಪಣೆ. ಶ್ರೀಕೃಷ್ಣನ ಈ 15 ಸೂತ್ರಗಳು ಕೇವಲ ಅರ್ಜುನನಿಗಾಗಿ ಹೇಳಿದ್ದಲ್ಲ, ಇದು ಈ ಜಗತ್ತಿನ ಪ್ರತಿ ವಿದ್ಯಾರ್ಥಿಗೂ ಪ್ರತಿ ಸಾಧಕನಿಗೂ ಅನ್ವಯಿಸುತ್ತದೆ. ಇಂದೇ ಈ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಿರಿ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಚರ್ಚಿಸಿದ ಈ 15 ಪಾಠಗಳು ಕೇವಲ ಕೇಳಲು ಸುಂದರವಾಗಿವೆ ಎಂದಲ್ಲ, ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇವುಗಳ ನಿಜವಾದ ಶಕ್ತಿ ನಮಗೆ ತಿಳಿಯುತ್ತದೆ. ನೆನಪಿಡಿ, ಕುರುಕ್ಷೇತ್ರದ ಮೈದಾನದಲ್ಲಿ ಅರ್ಜುನನಿಗೆ ಕೃಷ್ಣ ಸದಾ ಜೊತೆಗಿರಲಿಲ್ಲ, ಕೃಷ್ಣ ನೀಡಿದ ಜ್ಞಾನ ಅವನ ಜೊತೆಗಿತ್ತು. ಹಾಗೆಯೇ ನಿಮ್ಮ ಬದುಕಿನ ಸಂಘರ್ಷಗಳಲ್ಲಿ ನಿಮ್ಮ ಶ್ರಮ, ನಿಮ್ಮ ಧೈರ್ಯ ಮತ್ತು ನಿಮ್ಮ ನಿರಂತರ ಕಲಿಕೆಯೇ ನಿಮ್ಮ ಕೃಷ್ಣನಾಗಿ ನಿಮ್ಮನ್ನು ಕಾಪಾಡುತ್ತದೆ. ನಿಮ್ಮ ದೌರ್ಬಲ್ಯಗಳನ್ನು ನೆಪ ಮಾಡಿಕೊಳ್ಳಬೇಡಿ, ಅವುಗಳನ್ನು ನಿಮ್ಮ ಏಣಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ಈ 15 ಪಾಠಗಳಲ್ಲಿ ಯಾವ ಪಾಠ ನಿಮ್ಮ ಮನಸ್ಸಿಗೆ ಹೆಚ್ಚು ಹತ್ತಿರವಾಯಿತು ಮತ್ತು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ನೀವು ಯಾವ ಬದಲಾವಣೆಯನ್ನು ತರಲಿದ್ದೀರಿ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಫೂರ್ತಿದಾಯಕ ವಿಡಿಯೋ ಮೂಲಕ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.